ಬನ್ನಿ ಈ ಒಂದು ಸಂಚಿಕೆಯಲ್ಲಿ ರವೆ ಇಡ್ಲಿನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಹೈ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಇದ್ದೀರಾ. ಸೊ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀರಾ. ಹೌದು, ಇದು ಚೆನ್ನಾಗಿ ತಣ್ಣಗಾಗಬೇಕು. ಇದನ್ನ ಈ ಥರ ಏರ್ ಟೈಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟರೆ ನಿಮ್ಗೊಂದು 2 ತಿಂಗಳು ಇರುತ್ತೆ, ಏನೂ ಆಗಲ್ಲ. ಓಕೆ. ಸೊ ಈ ಥರ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು. ಇದು ಮೊಸರನ್ನ ಈ ಥರ ಗಟ್ಟಿನೇ ಇರಬಾರ್ದು. ಈಗ ನೋಡಿ, ಸಾಫ್ಟ್ ಆದ ರವೆ ಇಡ್ಲಿ ರೆಡಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಅವರಿದ್ದಾರೆ. ಆಂಟಿ ನಮಸ್ಕಾರ. ನಮಸ್ಕಾರ. ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಆಂಟಿ, ತುಂಬ ಜನ ಕೇಳ್ತಾ ಇದ್ದಾರೆ, ದಯವಿಟ್ಟು ಈ ಒಂದು ಸಂಚಿಕೆಯಲ್ಲಿ ರವೆ ಇಡ್ಲಿನ ಯಾವ ರೀತಿ ಸುಲಭವಾಗಿ ಮಾಡಬಹುದು ಅಂತ ತೋರಿಸ್ಕೊಡ್ತೀರಾ? ಖಂಡಿತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ರವೆ ಇಡ್ಲಿನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಈಗ ರವೆ ಇಡ್ಲಿಗೆ ಬೇಕಾಗುವಂಥ ಸಾಮಾನುಗಳು: ಬಾಂಬೆ ರವೆ ಅರ್ಧ kg, ಮೊಸರು ಅರ್ಧ ಲೀಟ್ರು, ಎಣ್ಣೆ ಸ್ವಲ್ಪ, ಕಡಲೆಬೇಳೆ ಉದ್ದಿನಬೇಳೆ 4 ಸ್ಪೂನು, ಗೋಡಂಬಿ ಸ್ವಲ್ಪ, ಸಾಸಿವೆ ಸ್ವಲ್ಪ, ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣಗೆ ಹೆಚ್ಚಿರೋದು, ಉಪ್ಪು ರುಚಿಗೆ ತಕ್ಕಷ್ಟು, ಸೋಡಾ 1 ಸ್ಪೂನು, ಇಂಗು ಸ್ವಲ್ಪ. ಸೊ ಮೊದಲಿಗೆ ರವೆ ಇಡ್ಲಿ ಅಂದ ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಮಿಶ್ರಣನ ಮಾಡ್ಕೊಳ್ತೀರಾ? ಹೌದು. ಫಸ್ಟು ಅರ್ಧ kg ರವೆ ತಗೊಂಡಿದ್ನಲ್ಲ, ಓಕೆ, ಅದನ್ನ ಫಸ್ಟು ಹುರ್ಕೋಬೇಕು. ಓ, ಸೊ ಕಂಪ್ಲೀಟಾಗಿ ಇದನ್ನು ಹೈ ಫ್ಲೇಮ್ನಲ್ಲೇ ಹುರ್ಕೊಳ್ತಾ ಇದ್ದೀರಾ? ಹೌದು. ಹಸಿ ಇದ್ರೆ ಈ ಇಡ್ಲಿ ಅರಳ್ಕೊಳ್ಳಲ್ಲ. ಓಹೋ. ಇವಾಗ ಕಲರ್ ಚೇಂಜ್ ಆಗಿದೆ, ಘಮ ಬರ್ತಾ ಇದೆ ರವೆದು. ಸೊ ಇದನ್ನ ತೆಗೆದಿಟ್ಕೊಂಡ್ಬಿಡ್ಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ. ಈಗ ಈ ಗೋಡಂಬಿ ಇದೆಯಲ್ಲ, ಇದನ್ನ ಫಸ್ಟ್ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಓಕೆ. ಸೊ ಲೈಟಾಗಿ ಕೆಂಪಾದರೆ ಸಾಕು. ಸಾಕು. ಸಾಸಿವೆ ಹಾಕಬೇಕು. ಚೆನ್ನಾಗಿ ಚಟಪಟ ಅಂತ ಇವೆ ಈಗ ಸಾಸಿವೆ. ಹೌದು. ಮುಂದೆ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್. ಹಾಂ, ಇದು ಒಂದು 4 ಸ್ಪೂನ್ ಹಾಕಬೇಕು. ಓಕೆ. ಸೊ ಎರಡನ್ನೂ ಒಂದು 2 ಸ್ಪೂನ್ ತೊಗೊಂಡಿದ್ರಿ ಅಲ್ವಾ ಆಂಟಿ? ಹೌದು. ಓಕೆ. ಸೊ ಬೇಳೆಕಾಳುಗಳು ಎಣ್ಣೆಲಿ ಚೆನ್ನಾಗಿ ಬೇಯಲಿಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಇವನ್ನ ಸೊ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀರಾ? ಓಕೆ. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿರೋದು. ಹಾಂ. ಸೊ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀರಾ? ಹೌದು. ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿದು. ಸೊ ಕರ್ಬೇವು ಹೆಚ್ಚಿದ್ದಷ್ಟು ತುಂಬ ರುಚಿ ಬರುತ್ತೆ ಅಂತಾರಲ್ಲ? ಹೌದು. ಈಗ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕ್ತೀನಿ. ಓಕೆ. ಸೊ ಒಂದು 2 ಚಿಟಿಕೆಯಷ್ಟು ಅಷ್ಟೇ ಹಿಂಗೆ ಹಾಕೊಳ್ತಾ ಇದ್ದೀರಾ? ಈಗ ಇದಕ್ಕೆ ರವೆ ಮಿಕ್ಸ್ ಹುರಿದಿದ್ವಲ್ಲ, ಹುರಿದಿರುವಂಥ ರವೆ ಹಾಕೊಳ್ತಾ ಇದ್ದೀರಾ? ಹೌದು. ಸೊ ಈ ಥರ ಮಿಕ್ಸ್ ಈ ಮಿಶ್ರಣವನ್ನು ಮಾಡ್ಕೊಳ್ಳೋದು ಕಲ್ತ್ಬಿಟ್ರೆ ನಾವು ರೆಡಿ ಮಿಕ್ಸ್ಗಳಂತ ತರೋವಂಥ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ಈ ಮಿಶ್ರಣದಿಂದ ನಾವು ಉಪ್ಪಿಟ್ಟನ್ನು ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ರಿ. ಮಾಡ್ಬೋದು. ಅಂದ್ರೆ ಇದೇ ಮಿಶ್ರಣವನ್ನ ರೆಡಿಯಾಗಿ ಇಟ್ಕೊಂಡ್ರೆ ಹೌದು, ಬರೀ ಬಿಸಿನೀರು ಬೆರೆಸಿದ್ರೆ ಸಾಕು. ಬಿಸಿನೀರು, ಉಪ್ಪು, ತೆಂಗಿನಕಾಯಿ ತುರಿ, ಈರುಳ್ಳಿ. ಸೊ ಇದು ರವೆ ಇಡ್ಲಿಗೆ ಮಾತ್ರ ಅಲ್ಲ, ಉಪ್ಪಿಟ್ಟಿನ ಮಿಕ್ಸ್ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ. ಹೌದು. ಇಷ್ಟೇ ಹುರಿಯೋದು. ಈಗ ಹುರಿಯೋ ಅಷ್ಟಿಲ್ಲ. ಫಸ್ಟೇ ರವೆ ಹುರ್ಕೊಂಡ್ಬಿಟ್ಟಿದ್ವಲ್ಲ. ಹೌದು. ಸೊ ಇವಾಗ ಜಾಸ್ತಿ ಹುರಿಯೋ ಅಷ್ಟಿಲ್ಲ. ಇದು ಸ್ವಲ್ಪ ಆರಬೇಕು. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಚೆನ್ನಾಗಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗಬೇಕು. ಹೌದು. ಇದು ಮೊಸರನ್ನ ಈ ಥರ ಗಟ್ಟಿನೇ ಇರಬಾರ್ದು. ಸ್ವಲ್ಪ ನೀರು ಹಾಕಿ ವಿಸ್ಕರಿಂದ ಬೆರೆಸ್ಕೊಳ್ತಾ ಇದ್ದೀರಾ? ಚೆನ್ನಾಗಿ ಅದು ಕಡದಂಗೆ ಆಗಬೇಕು. ಗಟ್ಟಿ ಮಜ್ಜಿಗೆ ಆಗಬೇಕು. ಓಕೆ. ಇದನ್ನ ಈ ಥರ ಏರ್ ಟೈಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು 10-15 ದಿವಸ ಕೆಡೋದಿಲ್ಲ ಅಲ್ವಾ? ಯಾವಾಗಲೂ ಇದು ಫ್ರಿಜ್ಜಲ್ಲಿ ಇಟ್ಟರೆ ನಿಮ್ಗೊಂದು 2 ತಿಂಗಳು ಇರುತ್ತೆ, ಏನೂ ಆಗಲ್ಲ. ಓಕೆ.
ಸೊ ಈ ರೆಡಿ ಮಿಕ್ಸಸ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಆ ಥರ ರೆಡಿ ಮಿಕ್ಸ್ ಇದು. ಹೌದು. ಬೇಕಿದ್ರೆ ಯಾವ ರೀತಿ ಸ್ಟೋರ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸಿದ್ರು. ಈಗ ನಾವು ಎಷ್ಟು ಪ್ರಮಾಣದ ರವೆಯ ಮಿಶ್ರಣವನ್ನ ತಗೊಂಡಿದ್ವೋ ಅದರೊಂದಿಗೆ ಮುಂದುವರಿಸ್ತಾ ಇದ್ದೀವಿ. ಆಂಟಿ ಈಗ ಮುಂದೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಸೋಡಾ 1 ಸ್ಪೂನು, ಮೊಸರು ಬೀಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಹೌದು, ಅದನ್ನ ಮಿಕ್ಸ್ ಮಾಡೋಣ. ಸೊ ಮೊಸರನ್ನ ಬೀಟ್ ಮಾಡಿ ಇಟ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ. ಹೌದು ಹೌದು. ಈಗ ಬೀಟ್ ಮಾಡಿರೋ ಅಷ್ಟು ಮೊಸರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇದ್ರ ಕನ್ಸಿಸ್ಟೆನ್ಸಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೋಬೇಕು. ಓಕೆ. ಸೊ ಈ ಥರ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು. ಒಂದು 10 ನಿಮಿಷ ಬಿಟ್ಬಿಡ್ಬೇಕು ಇದನ್ನ. ಓಕೆ. ಮುಚ್ಚಿಬಿಡ್ತೀನಿ. ಓಕೆ. ಈಗ 10 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ. ಹೌದು, ಹಿಟ್ಟೆಲ್ಲ ಒಂದು ಸ್ವಲ್ಪ ಉಬ್ಕೊಂಡಿದೆ. ಈಗ ಮೊಸರನ್ನೆಲ್ಲ ಕುಡ್ಕೊಂಡಿದೆ. ಈಗ ಈ ಇಡ್ಲಿ ತಟ್ಟೆಗಳಿಗೆಲ್ಲ ಎಣ್ಣೆ ಸವರ್ಕೊಂಡಿದ್ದೀರಾ ಅಲ್ವಾ? ಹೌದು ಹೌದು. ಈಗ ಇದಕ್ಕೆಲ್ಲ ಒಂದೊಂದು ಗೋಡಂಬಿ ಇಟ್ಕೊಂಡು, ಈಗ ಗೋಡಂಬಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಹಿಟ್ಟನ್ನು ಎಲ್ಲ ಪ್ಲೇಟ್ಗೂ ಈ ಥರ ಹಾಕೊಳ್ಳೋದು. ಓಕೆ. ಸೊ ಇಡ್ಲಿ ಪಾತ್ರೆನ ಮೊದಲನೇ ಕಾಯಕ್ಕೆ ಇಟ್ಕೊಂಡಿದ್ರಿ, ಕೆಳಗೆ ನೀರು ಹಾಕಿಬಿಟ್ಟು. ಹೌದು, ಮುಚ್ತೀನಿ ಇವಾಗ. ಓಕೆ. ಇದು ಒಂದು 15ರಿಂದ 20 ನಿಮಿಷ ಬೇಯಬೇಕು. ಫುಲ್ ಫ್ಲೇಮಲ್ಲಿ 20 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದಾರೆ. ಹೌದು, 20 ನಿಮಿಷ ಆಗಿದೆ. ಈಗ ನೋಡಿ, ಸಾಫ್ಟ್ ಆದ ರವೆ ಇಡ್ಲಿ ರೆಡಿ. ಸಖತ್ ಪಳ್ಳಾಗಿ ಚೆನ್ನಾಗಿ ಬಂದಿವಲ್ಲ ಆಂಟಿ, ನೋಡಿ. ಬಿಸಿ ಬಿಸಿ ರವೆ ಇಡ್ಲಿ ರೆಡಿಯಾಗಿದೆ. ತಿಂದು ಹೇಗಿದೆ ಅಂತ ಹೇಳಿ. ತುಂಬ ತುಂಬ ಧನ್ಯವಾದಗಳು ಆಂಟಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಶ್ರೀಮತಿ ರೋಹಿಣಿ ಕೃಷ್ಣಮೂರ್ತಿ ಅವರು ಯಾವ ರೀತಿ ಈ ರವೆ ಇಡ್ಲಿಯನ್ನು ಮಾಡೋದು ಅಂತ ತೋರಿಸಿದ್ರು. ಬಹುಮುಖ್ಯವಾಗಿ ಇದರ ಮಿಶ್ರಣವನ್ನು ಅಂತಂದರೆ ರೆಡಿ ಮಿಕ್ಸನ್ನು ಮಾಡಿ ಹೇಗೆ ಎತ್ತಿಟ್ಕೊಳ್ಳೋದು ಅಂತಲೂ ತೋರಿಸಿದ್ರು. ಅದು ಸುಮಾರು 15 ದಿವಸ ಮಾತ್ರ ಅಲ್ಲ, ಸುಮಾರು 1 ತಿಂಗಳವರೆಗೂ ಆ ಒಂದು ಮಿಶ್ರಣವನ್ನು ಎತ್ತಿಟ್ಕೋಬಹುದಂತೆ. ಆದರೆ ಈಗ ಈ ರವೆ ಇಡ್ಲಿಗಳನ್ನು ತಿಂದು ಯಾವ ರೀತಿ ರುಚಿ ಬಂದಿದೆ ಅಂತ ಹೇಳುವಂತಹ ಭಾಗ್ಯ ನನ್ನದಾಗಿದೆ. ಸಖತ್ತು ಸಾಫ್ಟಾಗಿ ಬಂದಿವೆ ಇಡ್ಲಿಗಳು, ಸಖತ್ತು ಸ್ಪಾಂಜಿ ಆಗಿದೆ. ಆಹಾ, ನೋಡಿ ಈ ರೀತಿ ನಮಗೆ ತೋರಿಸ್ಬಿಡ್ತೀನಿ ಎಷ್ಟು ಸಾಫ್ಟಾಗಿ ಬಂದಿವೆ. ಗೋಡಂಬಿಗಳನ್ನು ಇಟ್ಟು ಮೇಲೆ ಅಲಂಕರಿಸಿರೋದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಬನ್ನಿ ಈಗ ಇಡ್ಲಿಯನ್ನು ತಿನ್ನೋಣ. ಬಹಳ ಚೆನ್ನಾಗಿದೆ. ಆಹಾ, ಹದವಾಗಿ ರವೆನ ಹುರಿದು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬೇಳೆಕಾಳುಗಳೆಲ್ಲವೂ ಬೆಂದಿರೋದು ಗೊತ್ತಾಗ್ತಾ ಇದೆ. ಕರಿಬೇವು ಹಾಗೆ ಕೊತ್ತಂಬರಿ ಒಳ್ಳೆ ಫ್ಲೇವರ್ನ ಕೊಡ್ತಾ ಇವೆ. ರವೆ ಇಡ್ಲಿಗೆ ತುಪ್ಪ ಇರಲೇಬೇಕಲ್ವಾ, ಹಾಗಾಗಿ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕೊಬ್ಬರಿ ಚಟ್ನಿನೂ ಕೊಟ್ಟಿದ್ದಾರೆ. ಕೊಬ್ಬರಿ ಚಟ್ನಿನ ಹಚ್ಕೊಂಡು ತಿನ್ನೋಣ. ಆಹಾ, ತುಪ್ಪ ಬಿದ್ದಾಕ್ಷಣ ಇದರ ರುಚಿ ಇನ್ನೂ ಜಾಸ್ತಿ ಆಯಿತು. ಯಾವುದೇ ಹೋಟೆಲ್ನಲ್ಲಿ ಸಿಗುವಂತಹ ಹೋಟೆಲ್ ಇಡ್ಲಿಗೂ ಇದರ ರುಚಿ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಅತ್ಯದ್ಭುತವಾಗಿವೆ ಈ ರವೆ ಇಡ್ಲಿಗಳು. ಗೋಡಂಬಿ ತುಣುಕುಗಳು ಬಾಯಿಗೆ ಸಿಕ್ಕಾಗ ರುಚಿ ಇನ್ನೂ ಉತ್ತುಂಗಕ್ಕೆ ಹೋಗುತ್ತೆ. ಬಹಳ ಚೆನ್ನಾಗಿದೆ. ಟ್ರಾವೆಲ್ ಮಾಡೋರು ಈ ರೀತಿಯ ಮಿಶ್ರಣವನ್ನು ಯಾವ ರೀತಿ ತೋರಿಸಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ, ಅದನ್ನು ಮಿಶ್ರಣವನ್ನು ರೆಡಿ ಇಟ್ಕೊಂಡು ಹೋದರೆ ಅದರಿಂದ ರವೆ ಇಡ್ಲಿನೂ ಮಾಡ್ಕೋಬೋದು, ಹಾಗೆಯೇ ಉಪ್ಪಿಟ್ಟನ್ನು ಕೂಡ ನೀವು ಮಾಡ್ಕೋಬಹುದು. ವೀಕ್ಷಕರೇ, ನೀವು ಕೂಡ ಈ ರವೆ ಇಡ್ಲಿಯನ್ನು ಒಮ್ಮೆ ಪ್ರಯತ್ನಿಸಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ಗಳ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಪ್ರಯತ್ನವನ್ನು ಬೆಂಬಲಿಸಿ. ಧನ್ಯವಾದಗಳು.